ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತದ ಪರವಾಗಿ ನಿಲ್ಲುವಂತಹ ದೇಶಗಳು ಯಾವ್ಯಾವುದು, ಪಾಕಿಸ್ತಾನದ ಬೆಂಬಲಕ್ಕೆ ಯಾವ್ಯಾವ ದೇಶಗಳು ಬರಬಹುದು, ಒಂದು ವೇಳೆ ಯುದ್ಧ ಆಗಿದ್ದೇ ಆದರೆ ಪಾಕಿಸ್ತಾನಕ್ಕೆ ಯಾರ್ಯಾರು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಬಹುದು, ಹೀಗೆಲ್ಲ ಅನೇಕ ವಿಧವಾಗಿ ಚರ್ಚೆ ನಡೀತಾ ಇದೆ. ಅದರಲ್ಲೂ ಕೂಡ ಮಿತ್ರರೇ, ಈ ಟರ್ಕಿಯಿಂದ 6 ಸೇನಾ ವಿಮಾನಗಳು ಪಾಕಿಸ್ತಾನಕ್ಕೆ ಬಂದು ಲ್ಯಾಂಡ್ ಆಗಿದ್ದಾವೆ. ಇನ್ನೊಂದು ಕಡೆ ಚೈನಾ ಕೂಡ ಪಾಕಿಸ್ತಾನಕ್ಕೆ ಕ್ಷಿಪಣಿಗಳನ್ನು ಹಸ್ತಾಂತರ ಮಾಡಿದೆ ಅನ್ನುವಂಥ ಸುದ್ದಿಗಳು ಬಂದ್ವಲ್ಲ. ಆದರೆ ಟರ್ಕಿ ಈಗಾಗಲೇ ಅದನ್ನು ನಿರಾಕರಿಸಿದೆ. ನಾವು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿಲ್ಲ ಅಂತ. ಅದು ಬೇರೆ ವಿಚಾರ. ಆದರೂ ಸಹ ಈ ಸುದ್ದಿ ಪ್ರಕಟವಾದಂತಹ ಬಳಿಕ ಚರ್ಚೆ ಜಾಸ್ತಿ ಆಗ್ತಾ ಇದೆ. ಭಾರತದ ಪರವಾಗಿ ಯಾರು ನಿಂತ್ಕೊಳ್ತಾರೆ, ಭಾರತಕ್ಕೆ ಯಾರ್ಯಾರು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಬಹುದು, ಟೆಕ್ನಾಲಜಿಯನ್ನು ಯಾರು ಕೊಡಬಹುದು, ಹೀಗೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇಸ್ರೇಲ್ನ ಒಂದು ಘೋಷಣೆ ಇದೆಯಲ್ಲ, ಇದು ಭಾರತದ ಶಕ್ತಿಯನ್ನು 100 ಪಟ್ಟು ಜಾಸ್ತಿ ಮಾಡಿದೆ. ಭಾರತಕ್ಕೆ ಇಸ್ರೇಲ್ ಮಾಡಿದಂಥ ಆಫರ್ ಇದೆಯಲ್ಲ, ಇದನ್ನು ಭಾರತ ಯಾವತ್ತೂ ಕೂಡ ಮರಿಬಾರದು. ಇನ್ನು ಮುಂದೆ ನಮ್ಮ ದೇಶದಲ್ಲಿ ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆ ಕೂಗ್ತಾ ಇಸ್ರೇಲ್ಗೆ ಅವಮಾನ ಮಾಡುವಂತಹ ಕೆಲಸವನ್ನು ಕೆಲವರು ಮಾಡ್ತಾರಲ್ಲ, ಅವರೆಲ್ಲ ಮುಟ್ಟಿ ನೋಡಿಕೊಳ್ಳಬೇಕು. ಅಂತಹದೊಂದು ಬೆಂಬಲವನ್ನು ಇಸ್ರೇಲ್ ಭಾರತಕ್ಕೆ ಘೋಷಣೆ ಮಾಡಿದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಈ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆ ನಿಜವಾದ ಸ್ನೇಹಿತ ಯಾರು ಅಂತ ಗೊತ್ತಾಗಬೇಕಾದ್ರೆ ನಿಮಗೆ ಕಷ್ಟ ಬರಬೇಕು. ಇಲ್ಲದೆ ಹೋದರೆ ನಿಮಗೆ ನಿಜವಾದ ಸ್ನೇಹಿತನ ಅರಿವಾಗೋದಿಲ್ಲ. ನೀವು ಸುಖವಾಗಿದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ನಿಮ್ಮ ಜೊತೆಗಿರ್ತಾರೆ, ನಿಮಗೆ ಜೈ ಜೈಕಾರ ಹಾಕ್ತಾ ಇರ್ತಾರೆ. ಆದರೆ ಯಾವಾಗ ನಿಮಗೆ ಕಷ್ಟ ಬರುತ್ತೋ ಆಗ ಎಲ್ಲರೂ ಕೈ ಬಿಟ್ಟು ಓಡಿ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಯಾರು ನಿಮ್ಮ ಜೊತೆಗೆ ನಿಂತ್ಕೊಳ್ತಾರೋ ಅವರು ನಿಜವಾದ ಸ್ನೇಹಿತ. ಈಗ ಭಾರತ ಆ ಪರೀಕ್ಷೆಯನ್ನು ಮಾಡಬಹುದು. ಯಾಕೆಂದರೆ ಭಾರತ ಇವತ್ತು ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ. ನಮಗೊಂದು ದೊಡ್ಡ ಟೆರರ್ ಅಟ್ಯಾಕ್ ಆಗಿದೆ. ಇದರ ವಿರುದ್ಧವಾಗಿ ಭಾರತ ಪ್ರತಿಕ್ರಿಯೆಯನ್ನು ಕೊಡಬೇಕು. ಟೆರರಿಸಮನ್ನು ನಾವು ಮಟ್ಟ ಹಾಕ್ತೀವಿ ಎನ್ನುವಂಥ ಸಂಕಲ್ಪವನ್ನು ಭಾರತ ಮಾಡಿದೆ. ಈ ಸಂದರ್ಭದಲ್ಲಿ ಭಾರತದ ಜೊತೆಗೆ ಯಾರು ನಿಂತ್ಕೊಳ್ತಾರೆ, ಇದು ಪ್ರಶ್ನೆ ಆಗುತ್ತೆ. ಈಗಾಗಲೇ 100ಕ್ಕೂ ಹೆಚ್ಚು ದೇಶಗಳು ಭಾರತದೊಂದಿಗೆ ನಿಂತ್ಕೊಳ್ಳೋದಾಗಿ ಹೇಳಿದ್ದಾವೆ. ಭಾರತದಲ್ಲಿ ಆದಂತಹ ಘಟನೆಯನ್ನು ಖಂಡಿಸಿದ್ದಾವೆ. ಇಂತಹ ಟೆರರ್ ಅಟ್ಯಾಕ್ ಆಗಬಾರದಾಗಿತ್ತು, ಟೆರರಿಸಂ ವಿರುದ್ಧ ಇಡೀ ವಿಶ್ವ ಒಂದಾಗಬೇಕು ಅಂತ ಅನೇಕ ದೇಶಗಳು ಕರೆ ಕೊಟ್ಟಿದ್ದಾವೆ. ಆದರೆ ಮಿತ್ರರೇ, ಅದೆಲ್ಲವೂ ಕೂಡ ಬಾಯಿ ಮಾತಲ್ಲಿ ಮಾತ್ರ. ನಾಳೆ ಟೆರರಿಸಂ ವಿರುದ್ಧದ ಕಾರ್ಯಾಚರಣೆ ಭಾಗವಾಗಿ ಭಾರತ ಏನಾದರೂ ಸೈನಿಕ ಕಾರ್ಯಾಚರಣೆಯನ್ನು ಪಾಕಿಸ್ತಾನದ ವಿರುದ್ಧ ಮಾಡಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಈಗ ಯಾರ್ಯಾರು ಭಾರತದ ಪರವಾಗಿ ಮಾತನಾಡಿದಾರಲ್ಲ, ಅದರಲ್ಲಿ ಬಹುತೇಕ ರಾಷ್ಟ್ರಗಳು ಭಾರತದ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಅವರೆಲ್ಲ ಗೋಸುಂಬೆಗಳು, ಆಗಾಗ ಬಣ್ಣ ಬದಲಾಯಿಸುವಂಥವ್ರು. ಅವ್ರನ್ನೆಲ್ಲ ನಂಬಿಕೊಂಡು ನೀವೇನು ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದಕ್ಕೂ ಸಾಧ್ಯ ಇಲ್ಲ. ನಮಗೆ ನಿಜವಾದ ಮಿತ್ರ ಬೇಕು. ನಮ್ಮ ಜೊತೆಗೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಬೆನ್ನಿಗೆ ನಿಂತ್ಕೊಳ್ಳುವಂತಹ ಸ್ನೇಹಿತನ ಅವಶ್ಯಕತೆ ಇದೆ. ಈಗಾಗಲೇ ಅಮೆರಿಕ ಅಂತಹದೊಂದು ಬೆಂಬಲವನ್ನು ಘೋಷಿಸಿದಂತೆ ಕಂಡು ಬರ್ತಾ ಇದೆ. ಅಮೆರಿಕದಲ್ಲಿ ಟ್ರಂಪ್ ಇರೋದರಿಂದಾಗಿ ಸ್ವಲ್ಪ ಮಟ್ಟಿಗಾದರೂ ನಂಬಬಹುದು. ಅದನ್ನು ಬಿಟ್ಟು ಬೇರೆ ಯಾರೋ ಅಧ್ಯಕ್ಷರಿದ್ದಿದ್ರೆ ನಾವು 3 ಕಾಸಿಗೆ ಅಮೆರಿಕವನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅಮೆರಿಕ ನಮಗೆ ಸಂಕಷ್ಟ ಬಂದಾಗಲೆಲ್ಲ ಕೈ ಬಿಟ್ಟಿದ್ದೇ ಜಾಸ್ತಿ. ಅವ್ರು ಯಾವತ್ತೂ ನಮ್ಮ ಬೆನ್ನಿಗೆ ನಿಂತ್ಕೊಂಡಿಲ್ಲ. ಆದರೆ ಈಗ ಭಾರತದ ಸಹಾಯಕ್ಕೆ, ಭಾರತದ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವಂತಹ ಸಂಕಲ್ಪ ಮಾಡಿರೋದು ಇಸ್ರೇಲ್. ಅಂತಹ ಅನ್ಕಂಡೀಷನಲ್ ಸಪೋರ್ಟನ್ನು ಭಾರತಕ್ಕೆ ಇಸ್ರೇಲ್ ಘೋಷಣೆ ಮಾಡಿದೆ. ನೀವೆಲ್ಲರೂ ಕೂಡ ರೂವೆನ್ ಅಜರ್ ಹೆಸರನ್ನು ಕೇಳಿರಬಹುದು. ಇವರು ಭಾರತದಲ್ಲಿರುವಂತಹ ಇಸ್ರೇಲ್ನ ರಾಯಭಾರಿ. ಆಗಾಗ ಇವರು ಸದ್ದು ಮಾಡ್ತಾ ಇರ್ತಾರೆ. ಯಾಕೆಂತಂದರೆ ಇವರು ಭಾರತದ ಪರವಾಗಿ ಗಟ್ಟಿಯಾಗಿ ಮಾತನಾಡ್ತಾರೆ. ಜೊತೆಗೆ ಭಾರತ ಎದುರಿಸ್ತಾ ಇರುವಂತಹ ಟೆರರಿಸಂ ವಿರುದ್ಧವಾಗಿಯೂ ಕೂಡ ಅಷ್ಟೇ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೆ. ಹೀಗಾಗಿ ಇವರು ಸದ್ದು ಮಾಡ್ತಲೇ ಇರ್ತಾರೆ. ಇವರು ಈಗ ಭಾರತ ಮೂಲದ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿ ವಿಯಾನ್ ನ್ಯೂಸ್ಗೆ ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂನಲ್ಲಿ ಭಾರತಕ್ಕೆ ಇಸ್ರೇಲ್ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ, ಎಂತೆಂತಹ ಸಹಾಯ ಮಾಡೋದಕ್ಕೆ ಇಸ್ರೇಲ್ ಸಿದ್ಧ ಇದೆ, ಈಗಾಗಲೇ ಏನು ಮಾತುಕತೆಗಳಾಗಿದ್ದಾವೆ, ಟೆರರಿಸಂ ವಿರುದ್ಧ ಇಸ್ರೇಲ್ನ ಬದ್ಧತೆ ಏನು, ಭಾರತ ಯಾವ ಸಮಸ್ಯೆಯನ್ನು ಎದುರಿಸ್ತಾ ಇದೆ, ಭಾರತ ಮತ್ತು ಇಸ್ರೇಲ್ನ ನಡುವೆ ಯಾವ ಹಂತದ ಕೋಆಪರೇಷನ್ ಆಗತ್ತೆ, ಇದೆಲ್ಲದರ ಮಾಹಿತಿಯನ್ನು ಇಂಚಿಂಚು ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ರೂವೆನ್ ಅಜರ್ ಹೇಳಿರೋದೇನು ಕೇಳಿದ್ರೆ, ಇವತ್ತು ಭಾರತ ಮತ್ತು ಇಸ್ರೇಲ್ ಒಟ್ಟಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇಸ್ರೇಲ್ ಕೂಡ ಭಾರತದಿಂದ ಅನೇಕ ವಿಚಾರವನ್ನು ಕಲಿಯೋದಕ್ಕೆ ಬಯಸುತ್ತೆ. ಮುಖ್ಯವಾಗಿ ಭಾರತಕ್ಕೆ ದೊಡ್ಡದಾದಂಥ ಟೆರಿಟರಿ ಇದೆ. ಭಾರತಕ್ಕಿರುವಷ್ಟು ಗಡಿ ಇಸ್ರೇಲ್ಗಿಲ್ಲ. ಇಂತಹ ದೊಡ್ಡ ಗಡಿಯನ್ನು ಭಾರತ ಬಹಳ ಯಶಸ್ವಿಯಾಗಿ ರಕ್ಷಿಸಿಕೊಳ್ತಾ ಇದೆ. ಹೀಗಾಗಿ ಭಾರತದಿಂದ ಇದನ್ನು ನಾವು ಕಲಿಬೇಕು. ಇವತ್ತು ಇಸ್ರೇಲ್ಗೆ ಅನೇಕ ವಿಧವಾದಂತಹ ಥ್ರೆಟ್ ಇದೆ. ಅಂತಹ ಥ್ರೆಟ್ಗಳು ಭಾರತಕ್ಕಿಲ್ಲ. ಇಸ್ರೇಲ್ಗಿರುವಂತಹ ಥ್ರೆಟ್ಗಳ ಕಾರಣದಿಂದಾಗಿ ಇಸ್ರೇಲ್ ಕೆಲವೊಂದಷ್ಟು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡಿಕೊಂಡಿದೆ. ಆ ಪರ್ಟಿಕ್ಯುಲರ್ ಸಮಸ್ಯೆಯನ್ನು ಎದುರಿಸುವಲ್ಲಿ ಇಸ್ರೇಲ್ಗೆ ಬಹಳ ಅನುಭವ ಇದೆ. ಈ ಅನುಭವಗಳನ್ನು ನಾವು ಭಾರತದೊಂದಿಗೆ ಶೇರ್ ಮಾಡ್ಕೊಳ್ತೀವಿ. ಮುಖ್ಯವಾಗಿ ಟನಲಿಂಗ್ ಸಮಸ್ಯೆ ನಿಮಗೆಲ್ಲ ಗೊತ್ತು. ಹಾಮಸ್ನವರು ಯಾವ ರೀತಿಯಾಗಿ ಟನಲ್ ಮಾಡಿ ಇಟ್ಕೊಂಡಿದ್ರು, ಹಿಜ್ಬುಲ್ಲಾಗಳ ಟನಲ್ ಎಷ್ಟು ಉದ್ದವಾಗಿತ್ತು, ಇದನ್ನೆಲ್ಲ ಇಸ್ರೇಲ್ ಯಾವ ರೀತಿಯಾಗಿ ಉಡಾಯಿಸ್ತು. ಅಂದರೆ ಇಸ್ರೇಲ್ಗೆ ದೊಡ್ಡ ಸಮಸ್ಯೆ ಈ ಟನಲ್ ವಾರ್ಫೇರ್.
ಭಾರತಕ್ಕೆ ಟನಲ್ ವಾರ್ಫೇರ್ನ ಸಮಸ್ಯೆ ಇಷ್ಟು ದಿನ ಇಲ್ಲ, ಮುಂದೆ ಬರಬಹುದು. ಅದಕ್ಕೋಸ್ಕರವಾಗಿ ಎರಡೂ ದೇಶಗಳು ಒಟ್ಟಾಗಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಭಾರತಕ್ಕೆ ಸಹಕಾರ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ. ಮಿತ್ರರೇ, ಇದಿಷ್ಟೇ ಹೇಳಿದರೆ ಏನು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ರೂವೆನ್ ನಜರ್ ಮುಂದುವರೆದು ಹೇಳ್ತಾರೆ, ಭಾರತಕ್ಕೆ ನಾವು ಟೆಕ್ನಾಲಜಿಯನ್ನು ಕೂಡ ಟ್ರಾನ್ಸ್ಫರ್ ಮಾಡ್ತೀವಿ. ಭಾರತ ನಾಳೆ ಟೆರರಿಸಂ ವಿರುದ್ಧದ ಕಾರ್ಯಾಚರಣೆಯನ್ನು ಆರಂಭಿಸಿದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಅವಶ್ಯಕತೆ ಬರುವಂತಹ ಯಾವುದೇ ಟೆಕ್ನಾಲಜಿಯನ್ನು ಬೇಕಾದರೂ ನಾವು ಭಾರತಕ್ಕೆ ಕೊಡ್ತೀವಿ. ಜೊತೆಗೆ ಇಂಟೆಲಿಜೆನ್ಸ್ ವಿಭಾಗದಲ್ಲೂ ಕೂಡ ಭಾರತದೊಂದಿಗೆ ನಾವು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ. ಯಾಕೆ ಅಂತಂದ್ರೆ ಪೆಹಲ್ಗಾಮ್ನ ಅಟ್ಯಾಕ್ ಏನಾಗಿದೆ, ಇದು ಇಸ್ರೇಲ್ನಲ್ಲಿ 2023 ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಉಗ್ರರು ಮಾಡಿದಂತಹ ದಾಳಿ ಏನಿದೆ ಅದಕ್ಕೆ ಸಾಕಷ್ಟು ಸಿಮಿಲಾರಿಟೀಸ್ ಇದೆ. ಅದರಿಂದ ಇನ್ಸ್ಪೈರ್ ಆಗಿಯೇ ಈ ಉಗ್ರಗಾಮಿಗಳು ಪೆಹಲ್ಗಾಮ್ನಲ್ಲಿ ಈ ರೀತಿಯ ದಾಳಿಗಳನ್ನು ಮಾಡಿರುವಂತಹದ್ದು. ಹೀಗಾಗಿ ಭಾರತ ಮತ್ತು ಇಸ್ರೇಲ್ ಎರಡೂ ದೇಶಗಳು ಉಗ್ರವಾದದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಇದೇ ಕಾರಣದಿಂದ ನಾವು ಭಾರತಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ರೂವೆನ್ ನಜರ್ ಹೇಳಿದ್ದಾರೆ. ಮಿತ್ರರೇ, ಟೆಕ್ನಾಲಜಿಯನ್ನು ಕೊಡುವಂತಹದ್ದು, ಇನ್ನೊಂದು ಕಡೆಯಲ್ಲಿ ಇಂಟೆಲಿಜೆನ್ಸ್ ಇನ್ಪುಟ್ ಅನ್ನ ಭಾರತದೊಂದಿಗೆ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ, ಇದೇನು ಸಣ್ಣ ವಿಚಾರಗಳಲ್ಲ. ಭಾರತಕ್ಕೆ ಇದರ ಅನಿವಾರ್ಯತೆ ಬಹಳಷ್ಟಿದೆ. ನಾಳೆ ರಾ ಮತ್ತು ಇಸ್ರೇಲ್ನ ಮೊಸಾದ್ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಭಾರತಕ್ಕೆ ಬಹುದೊಡ್ಡ ಲಾಭ ಆಗುತ್ತೆ. ಈಗ ಇಸ್ರೇಲ್ ಭಾರತಕ್ಕೆ ಈ ಎಲ್ಲ ಆಫರ್ಗಳನ್ನು ಮಾಡಿರೋದು ರೂವೆನ್ ನಜರ್ ಅವರ ಮಾತುಗಳಿಂದಲೇ ಬಹಿರಂಗಗೊಳ್ತಾ ಇದೆ. ಕೆಲವರಿಗೆ ಅನಿಸ್ತಾ ಇರಬಹುದು, ಇಸ್ರೇಲ್ ಒಂದು ಪುಟ್ಟ ದೇಶ, ಅದು ಅಲ್ಲದೆ ಅವರು ಈಗಾಗಲೇ ಯುದ್ಧದಲ್ಲಿದ್ದಾರೆ, ಅವರಿಗೆ ಅನೇಕ ಕಡೆಗಳಿಂದ ಥ್ರೆಟ್ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಇಸ್ರೇಲ್ನ ಸಹಾಯವನ್ನು ಕಟ್ಟಿಕೊಂಡು ಭಾರತಕ್ಕೆ ಏನಾಗಬೇಕು, ಅವರು ಭಾರತಕ್ಕಷ್ಟೆಲ್ಲ ಸಹಾಯ ಮಾಡೋದಕ್ಕೆ ಅವರಿಗೆ ಸಾಮರ್ಥ್ಯ ಇದೆಯಾ, ಹೀಗೆಲ್ಲ ಕೆಲವರಿಗೆ ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ನಿಮಗೆ ನೆನಪಿರಲಿ, ಇಸ್ರೇಲ್ ಇವತ್ತು ಟೆಕ್ನಾಲಜಿ ವಿಚಾರದಲ್ಲಿ ಭಾರತಕ್ಕಿಂತ ಅನೇಕ ಪಟ್ಟು ಮೇಲಿದೆ. ಅದೂ ಅಲ್ಲದೆ ಭಾರತಕ್ಕೆ ಅತ್ಯಂತ ಸಂಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಭಾರತವನ್ನು ಇಸ್ರೇಲ್ ಬಚಾವ್ ಮಾಡಿದೆ. ನಾನು ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ 1999ರ ಭಾರತ ಪಾಕಿಸ್ತಾನ ನಡುವೆ ನಡೆದಂತಹ ಕಾರ್ಗಿಲ್ ಯುದ್ಧದ ಬಗ್ಗೆ. ಭಾರತ ಇವತ್ತು ಕಾರ್ಗಿಲ್ ಯುದ್ಧವನ್ನು ಗೆದ್ದಿದೆ. ನಾವಿವತ್ತು ಎದೆ ತಟ್ಕೊಂಡು ಹೇಳ್ತೀವಿ, ಕಾರ್ಗಿಲ್ನಲ್ಲಿ ನಾವು ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟಿ ಓಡಿಸಿದ್ದೀವಿ ಅಂತ. ಅವತ್ತು ಭಾರತಕ್ಕೆ ಅಷ್ಟೊಂದು ದೊಡ್ಡ ಜಯ ಸಿಗಬೇಕಾದ್ರೆ ಅದರ ಹಿಂದೆ ಇಸ್ರೇಲ್ನ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇದನ್ನು ಭಾರತೀಯರು ನೆನಪಿನಲ್ಲಿ ಇಟ್ಕೊಳ್ಬೇಕು. 1999ರಲ್ಲಿ ಕಾರ್ಗಿಲ್ನ ದ್ರಾಸ್ ಪ್ರದೇಶಕ್ಕೆ ಪಾಕಿಸ್ತಾನ ಏಕಾಏಕಿಯಾಗಿ ಸೇನೆಯನ್ನು ನುಗ್ಗಿಸಿತ್ತು. ಭಾರತೀಯರಿಗೆ ಅದು ಗೊತ್ತೇ ಆಗಿರಲಿಲ್ಲ. ನಮಗೆ ಅದು ತಿಳಿಯೋದಕ್ಕೆ ಸಾಕಷ್ಟು ಸಮಯ ಆಗಿಬಿಡ್ತು. ಅಷ್ಟೊತ್ತಿಗಾಗಲೇ ಪಾಕಿಸ್ತಾನದವರು ಆಯಕಟ್ಟಿನ ಪ್ರದೇಶದಲ್ಲಿ ಬಂದು ಬಂಕರ್ಗಳನ್ನು ನಿರ್ಮಾಣ ಮಾಡಿ ಕೂತ್ಕೊಂಡ್ಬಿಟ್ಟಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ಕಾರ್ಗಿಲ್ನಂತಹ ಯುದ್ಧ ಭೂಮಿ ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಇಲ್ಲ. ಅಷ್ಟು ದುರ್ಗಮವಾದಂತಹ ಪ್ರದೇಶ. ಪಾಕಿಸ್ತಾನದವರು ಮೇಲ್ಗಡೆ ಕೂತ್ಕೊಂಡಿದ್ರು, ಭಾರತೀಯರು ಕೆಳಗಡೆ ಇದ್ರು. ಪಾಕಿಸ್ತಾನದ ಸೈನಿಕರನ್ನು ನಾವು ಓಡಿಸಬೇಕಾಗಿತ್ತು. ಆಗ ಭಾರತ ಒಂದು ತೀರ್ಮಾನ ಮಾಡುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸೈನಿಕರು LOCಯನ್ನು ದಾಟುವಂತಿಲ್ಲ. ಮಿತ್ರರೇ, ಇದು ಭಾರತೀಯ ಸೈನಿಕರಿಗೆ ಬಹಳ ಕಷ್ಟದ ವಿಚಾರ. ನಾವು LOCಯನ್ನು ದಾಟಿ ಪಾಕಿಸ್ತಾನದ ಸೇನೆಯನ್ನು ಸುತ್ತುವರಿಯುವಂತಿರಲಿಲ್ಲ, ಯಾಕೆಂದರೆ ಸರ್ಕಾರ ಆ ರೀತಿಯ ತೀರ್ಮಾನವನ್ನು ಕೈಗೊಂಡಿತ್ತು. ಹೀಗಾಗಿ ಭಾರತೀಯ ಸೇನೆ ಕೆಳಗಿನಿಂದಲೇ ಬೆಟ್ಟದ ಮೇಲೇರಿ ಪಾಕಿಸ್ತಾನದ ಸೇನೆಯನ್ನು ಸೋಲಿಸುವಂತಹ ಒಂದು ದುರ್ಗಮ ಸನ್ನಿವೇಶ ನಿರ್ಮಾಣ ಆಗಿತ್ತು. ಹೀಗಾಗಿ ಆರಂಭದಲ್ಲಿ ಭಾರತೀಯ ಸೇನೆಗೆ ಬಹಳಷ್ಟು ಏಟು ಬಿದ್ದುಬಿಡ್ತು. ನಾವು ಆಪರೇಷನ್ ವಿಜಯವನ್ನು ಆರಂಭಿಸಿದ್ವಿ, ನಮ್ಮ ಸೇನೆ ನುಗ್ಗಿ ಹೋಯಿತು, ಬಹಳ ಪರಾಕ್ರಮವನ್ನು ಭಾರತೀಯ ಸೇನೆ ತೋರಿಸ್ತು, ಎಲ್ಲವೂ ಸತ್ಯ. ಆದರೆ ಅಲ್ಲಿನ ಪರಿಸ್ಥಿತಿಯ ಕಾರಣದಿಂದಾಗಿ ಭಾರತೀಯ ವೀರ ಯೋಧರು ಯುದ್ಧ ಭೂಮಿಯಲ್ಲಿ ಮಡಿಯುವಂತಹ ಸನ್ನಿವೇಶ ನಿರ್ಮಾಣ ಆಗ್ಬಿಡ್ತು. ಆಗ ನಮ್ಮ ಸಹಾಯಕ್ಕೆ ಬಂದಿದ್ದು ಇದೇ ಇಸ್ರೇಲ್. ಮಿತ್ರರೇ, 1999ರಲ್ಲಿ ಭಾರತೀಯ ಸೇನೆ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಯಾಕೆಂದರೆ 1998ರಲ್ಲಿ ಭಾರತ ಅಣು ಟೆಸ್ಟ್ ಅನ್ನು ಮಾಡಿತ್ತು. ಹೀಗಾಗಿ ನಾವು ವಿದೇಶಗಳೊಂದಿಗೆ ಮಾಡಿಕೊಂಡಂತಹ ಅನೇಕ ಸೈನಿಕ ಒಪ್ಪಂದಗಳು ರದ್ದಾಗಿದ್ವು. ಅಂದರೆ ನಾವು ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊಳ್ಳೋದಕ್ಕೆ ಅಮೆರಿಕ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ಅಮೆರಿಕ ರದ್ದು ಮಾಡಿತ್ತು. ಭಾರತಕ್ಕೆ ಬರಬೇಕಾದಂತಹ ಅನೇಕ ಶಸ್ತ್ರಾಸ್ತ್ರಗಳು ಪೂರೈಕೆಯಾಗಿರಲಿಲ್ಲ. ಹೀಗಾಗಿ ಇಡೀ ಸೇನೆ ಒತ್ತಡದಲ್ಲಿದ್ದಂತಹ ಸಂದರ್ಭ. ಆಗ ಅದು ಯಾವುದನ್ನೂ ಗಮನಕ್ಕೆ ತೆಗೆದುಕೊಳ್ಳದೆ ಭಾರತದ ಸಹಾಯಕ್ಕೆ ಬಂದಿದ್ದು ಇಸ್ರೇಲ್. ಭಾರತಕ್ಕೆ ಇಸ್ರೇಲ್ ಗೈಡೆಡ್ ಮಿಸೈಲ್ಗಳನ್ನು ಕೊಡ್ತು. ಭಾರತದಲ್ಲಿದ್ದಂಥ ಮಿರಾಜ್ 2000 ಯುದ್ಧ ವಿಮಾನಗಳಿಗೆ ಆ ಗೈಡೆಡ್ ಮಿಸೈಲ್ಗಳನ್ನು ನಿಯೋಜಿಸಲಾಯಿತು. ಆ ಮೂಲಕವಾಗಿ ಪಾಕಿಸ್ತಾನದ ಸೇನೆಯನ್ನು ಉಡಾಯಿಸಲಾಯಿತು. ಭಾರತಕ್ಕೆ ಬಹಳ ದೊಡ್ಡ ಹೆಲ್ಪ್ ಆಯಿತು. ಒಂದು ವೇಳೆ ಅವತ್ತೇನಾದರೂ ಇಸ್ರೇಲ್ ಭಾರತಕ್ಕೆ ಗೈಡೆಡ್ ಮಿಸೈಲ್ಗಳನ್ನು ಕೊಟ್ಟಿಲ್ಲ ಅಂತಾಗಿದ್ದರೆ ಇನ್ನಷ್ಟು ಭಾರತೀಯ ಸೈನಿಕರನ್ನು ನಾವು ಆ ಯುದ್ಧದಲ್ಲಿ ಕಳೆದುಕೊಳ್ಬೇಕಾಗ್ತಾ ಇತ್ತು. ಯುದ್ಧದಲ್ಲಿ ನಾವು ಜಯಿಸ್ತಾ ಇದ್ವಿ, ಅದು ಬೇರೆ ಪ್ರಶ್ನೆ. ಆದರೆ ನಮಗೆ ಆಗುವಂಥ ಹಾನಿ ಜಾಸ್ತಿ ಆಗ್ತಾ ಇತ್ತು. ಅದರ ಜೊತೆಗೆ ಇಸ್ರೇಲ್ ಭಾರತಕ್ಕೆ ಲೇಸರ್ ಟೆಕ್ನಾಲಜಿಯನ್ನು ಕೂಡ ಕೊಟ್ಟಿತ್ತು. ಇದೆಲ್ಲವೂ ಕೂಡ ಭಾರತೀಯ ಸೇನೆಯ ಗೆಲುವಿಗೆ ನಿರ್ಣಾಯಕ ಪಾತ್ರವನ್ನು ವಹಿಸಿತು. ಮಿತ್ರರೇ, ಇಸ್ರೇಲ್ ಮೇಲೆ ಅಮೆರಿಕ ಒತ್ತಡ ಹಾಕೋದಕ್ಕೆ ಶುರು ಮಾಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ಭಾರತಕ್ಕೆ ಶಸ್ತ್ರಾಸ್ತ್ರವನ್ನು ಈ ಟೈಮ್ನಲ್ಲಿ ಪೂರೈಕೆ ಮಾಡಬಾರ್ದು, ವಿಳಂಬ ಮಾಡಿ ಅಂತ ಹೇಳಿ ಇಸ್ರೇಲ್ ಮೇಲೆ ಅಮೆರಿಕ ಒತ್ತಡ ಹಾಕ್ತಾ ಇತ್ತು. ನಾನು ಆಗಲೇ ಹೇಳಿದೆ ಯಾಕೆ ಅಂತ. ಭಾರತ ಪೋಖ್ರಾನ್ ಅಣು ಟೆಸ್ಟನ್ನು ಮಾಡಿತ್ತು, ಅಮೆರಿಕ ನಿರ್ಬಂಧವನ್ನು ವಿಧಿಸಿತ್ತು. ಭಾರತಕ್ಕೊಂದು ಏಟು ಬೀಳಬೇಕು ಅಂತ ಹೇಳಿ ಅಮೆರಿಕ ಕೂಡ ಕಾಯ್ತಾ ಇತ್ತು. ಅಂತಹ ಸನ್ನಿವೇಶದಲ್ಲಿ ಅಮೆರಿಕದ ಒತ್ತಡವನ್ನೂ ಕೂಡ ಪರಿಗಣಿಸದೆ ಇಸ್ರೇಲ್ ಭಾರತ
ಭಾರತಕ್ಕೆ ಸಹಾಯ ಮಾಡಿದೆ. ಅವರು ರಹಸ್ಯವಾಗಿ ಶಸ್ತ್ರಾಸ್ತ್ರಗಳನ್ನು ಕೂಡ ಭಾರತಕ್ಕೆ ಪೂರೈಕೆ ಮಾಡಿದ್ದಾರೆ. ಹೀಗಾಗಿ ಈ ಯುದ್ಧದಲ್ಲಿ ಭಾರತ ಗೆಲುವು ಸಾಧಿಸುತ್ತಿದ್ದ ಹಾಗೆ ಭಾರತದ ಆಗಿನ ವಿದೇಶಾಂಗ ಮಂತ್ರಿ ಆಗಿದ್ದಂತಹ ಜಸ್ವಂತ್ ಸಿಂಗ್ ಮತ್ತು ಆಗಿನ ಗೃಹ ಸಚಿವರಾಗಿದ್ದಂತಹ LK ಅಡ್ವಾಣಿ ಅವರು ಇಸ್ರೇಲ್ ಪ್ರವಾಸವನ್ನ ಮಾಡ್ತಾರೆ. ಆ ಪ್ರವಾಸದ ಮೂಲಕ ಇಸ್ರೇಲ್ಗೆ ಧನ್ಯವಾದವನ್ನು ತಿಳಿಸ್ತಾರೆ. ಅಂದ್ರೆ ಇಸ್ರೇಲ್ ಅನ್ನು ನಾವು ಅಷ್ಟರ ಮಟ್ಟಿಗೆ ನಂಬಬಹುದು. ಯಾವುದೇ ಕ್ಷಣದಲ್ಲೂ ಕೂಡ ಇಸ್ರೇಲ್ ನಂಬಿಕೆ ದ್ರೋಹವನ್ನು ಮಾಡುವಂತಹ ಪ್ರಶ್ನೆಯೇ ಇಲ್ಲ ಭಾರತದ ವಿಚಾರದಲ್ಲಿ. ಈಗಾಗಲೇ ಪೆಹಲ್ಗಾಮ್ ದಾಳಿ ಆಗ್ತಿದ್ದ ಹಾಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮೂಲಕ ಮಾತನಾಡಿದ್ದಾರೆ. ಎಲ್ಲಾ ಸಹಕಾರದ ಭರವಸೆಯನ್ನು ಭಾರತಕ್ಕೆ ಅವರು ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಇಸ್ರೇಲ್ನಿಂದ ಒಂದು ಸೇನಾ ಕಾರ್ಗೋ ವಿಮಾನವೂ ಕೂಡ ಭಾರತಕ್ಕೆ ಬಂದು ಇಳಿದಿದೆ. ಅದರಲ್ಲಿ ಏನು ಶಸ್ತ್ರಾಸ್ತ್ರ ಬಂದಿದೆಯೋ ಅಥವಾ ಸುಮ್ಮನೆ ಬಂದಿತ್ತೋ ಏನೋ ಗೊತ್ತಿಲ್ಲ. ಅದರ ಬಗ್ಗೆ ಯಾವುದೇ ಮಾಹಿತಿ ರಿವೀಲ್ ಆಗಿಲ್ಲ. ಇವತ್ತು ಮಿತ್ರರೇ, ಇಸ್ರೇಲ್ ಭಾರತಕ್ಕೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೆ, ನಮ್ಮ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಭಾರತ ಇಸ್ರೇಲ್ಗೇನು ಅಂತಹ ದೊಡ್ಡ ಸಹಾಯವನ್ನು ಈ ಹಿಂದೆ ಮಾಡಿರಲಿಲ್ಲ. ಈ ಹಿಂದೆ ಇಸ್ರೇಲ್ ನಿರ್ಮಾಣವಾಗುವಂತಹ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತ ಅದರ ವಿರುದ್ಧವಾಗಿ ವೋಟ್ ಮಾಡಿತ್ತು. ಅನಂತರ 1950ರಲ್ಲಿ ಭಾರತ ಇಸ್ರೇಲ್ ಒಂದು ದೇಶ ಅಂತ ಒಪ್ಕೊಳ್ತು. ಅದು ಬೇರೆ ಪ್ರಶ್ನೆ. ಅದಕ್ಕೆ ರಾಜಕೀಯ ಕಾರಣಗಳು ಸಾಕಷ್ಟು ಇದ್ವು. ಆದರೆ ಈಗಲೂ ಸಹ ಭಾರತದಲ್ಲಿ ಪ್ಯಾಲೆಸ್ತೈನ್ ಪರ ಒಲವಿದ್ದಂಥವರ ಸಂಖ್ಯೆ ಜಾಸ್ತಿ ಇದೆ. ನಮ್ಮ OIC ಅಂತವರು ಗಾಜಾದಲ್ಲಿ ಹಮಾಸ್ನವರು ಅಂತಹ ಹೀನ ಕೃತ್ಯ ಮಾಡದಂತಹ ಸಂದರ್ಭದಲ್ಲೂ ಕೂಡ ಭಾರತದ ಸಂಸತ್ನಲ್ಲಿ ನಿಂತ್ಕೊಂಡು ಜೈ ಪ್ಯಾಲೆಸ್ತೀನ್ ಅಂತ ಘೋಷಣೆ ಕೂಗ್ತಾರೆ. ಪ್ರಿಯಾಂಕಾ ಗಾಂಧಿ ಅಂತವರು ಪ್ಯಾಲೆಸ್ತೈನ್ ಬ್ಯಾಗ್ ಹಾಕೊಂಡು ಸಂಸತ್ಗೆ ಬರ್ತಾರೆ. ಭಾರತದಲ್ಲಿ ಪ್ಯಾಲೆಸ್ತೈನ್ ಪರವಾದಂತಹ ಅನೇಕ ಹೋರಾಟಗಳು ನಡೀತವೆ. ಇಸ್ರೇಲ್ ವಿರುದ್ಧವಾಗಿ ಘೋಷಣೆಗಳು ಕೇಳಿಬರ್ತವೆ. ಇಷ್ಟೆಲ್ಲ ಆದರೂ ಕೂಡ ಇಸ್ರೇಲ್ ಇದು ಯಾವುದನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಯಾಕೆಂದರೆ ಭಾರತದ ಈಗಿನ ಸರ್ಕಾರ ಏನಿದೆ ಇಸ್ರೇಲ್ಗೆ ಪೂರ್ಣವಾಗಿ ಬೆಂಬಲಕ್ಕೆ ನಿಂತ್ಕೊಂಡಿದೆ. ಅಕ್ಟೋಬರ್ 7ರ ದಾಳಿ ಆಗ್ತಿದ್ದ ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ಅತ್ಯಂತ ಖಂಡನಾರ್ಹವಾದಂಥ ಉಗ್ರ ದಾಳಿ ಅಂತ ಹೇಳಿ ಆ ದಾಳಿಯನ್ನು ಖಂಡಿಸಿದ್ರು. ಇಸ್ರೇಲ್ನ ಜೊತೆಗೆ ಭಾರತ ಗಟ್ಟಿಯಾಗಿ ನಿಂತುಕೊಳ್ಳುತ್ತೆ ಅಂತ ಘೋಷಣೆ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಇವತ್ತು ಇಸ್ರೇಲ್ ಸುದೀರ್ಘವಾಗಿ ಹಮಾಸ್ ಜೊತೆಗೆ ಯುದ್ಧ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಹಿಜುಬುಲ್ಲಾ, ಹೌತಿ, ಮತ್ತೊಂದು ಕಡೆಯಲ್ಲಿ ಇರಾನ್ನ ಥ್ರೆಟ್ ಅನ್ನು ಕೂಡ ಇಸ್ರೇಲ್ ಎದುರಿಸ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಇಸ್ರೇಲ್ಗೆ ದೊಡ್ಡ ಪ್ರಮಾಣದಲ್ಲಿ ಭಾರತ ಕೂಡ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದೆ. ಇದನ್ನ ಭಾರತದ ಸಂಸತ್ನಲ್ಲಿ OIC ಕೂಡ ಖಂಡಿಸಿದ್ರು. ಭಾರತ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಯಾವ ಕಾರಣಕ್ಕೂ ಕೂಡ ಭಾರತದ ಶಸ್ತ್ರಾಸ್ತ್ರಗಳು ಗಾಜಾದಲ್ಲಿ ನರಮೇಧಕ್ಕೆ ಕಾರಣವಾಗಬಾರದು. ಹೀಗೆಲ್ಲ ಭಾರತದಲ್ಲಿ ಪ್ರತಿಭಟನೆ ಮಾಡಿದ್ರು. ಇವತ್ತಿಗೂ ಮಿತ್ರರೇ, ಭಾರತದಲ್ಲಿ ಒಂದು ವರ್ಗದ ಜನ ಧರ್ಮದ ಕಾರಣದಿಂದಾಗಿ ಇಸ್ರೇಲ್ ಅನ್ನು ವಿರೋಧಿಸ್ತಾರೆ. ಇನ್ನೊಂದಷ್ಟು ರಾಜಕಾರಣಿಗಳು ವೋಟ್ ಬ್ಯಾಂಕ್ನ ಕಾರಣದಿಂದಾಗಿ ಇಸ್ರೇಲ್ ಅನ್ನು ವಿರೋಧಿಸ್ತಾರೆ. ಅವರಿಗೆ ಇಸ್ರೇಲ್ ಇಷ್ಟ ಆಗೋದಿಲ್ಲ. ಆದರೆ ಇಸ್ರೇಲ್ ಮಾತ್ರ ಭಾರತಕ್ಕೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಭಾರತದ ಪರವಾಗಿ ನಿಂತ್ಕೊಳ್ಳುತ್ತೆ. ಭಾರತಕ್ಕೆ ಪೂರ್ಣ ಸಹಕಾರವನ್ನು ಘೋಷಿಸುತ್ತೆ. ಇವತ್ತೂ ಸಹ ಪಾಕಿಸ್ತಾನದ ವಿರುದ್ಧ ಭಾರತ ಏನಾದರೂ ಯುದ್ಧ ಮಾಡಿದ್ದೇ ಆದರೆ ಇಸ್ರೇಲ್ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ತೆರೆಮರೆಯಲ್ಲಿ ಅವರ ಸಹಕಾರ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಸ್ರೇಲ್ನ ಈ ಸಹಕಾರದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.